ಬುದ್ಧಿವಂತಿಕೆನಾ ಬೇರೆಯವ್ರಿಗೆ ತೋರ್ಸ್ಕೊಳ್ಳೋದಲ್ಲ, ನಿನಗೋಸ್ಕರ ಉಪಯೋಗಿಸ್ಕೋ. ಹೆಣ್ಣ ಇವಳು ದೆವ್ವ. ಮೊದಲು ಈ ದೆವ್ವನ್ ಸರಿ ಮಾಡಬೇಕು. ನಾವೀಗ ನಾಗಮಂಡಲಕ್ಕೆ ಹೋಗ್ತಾ ಇದೀವಿ. ಅದೇನಮ್ಮ ದೇವಸ್ಥಾನ ಅಂದಿದ್ಯಲ್ಲ? ಅದು ಅಲ್ಲಿ ಹೇಳಿದಷ್ಟೆ. ಈಗ ನಾವು ಇಲ್ಲಿಗೆ ಹೋಗ್ತಾ ಇದೀವಿ. ಅನಿರುದ್ಧ್ ನಾಗಮಂಡಲದಲ್ಲಿದ್ದಾನೆ. ಮಾವನ ಹತ್ರಕ್ಕ? ನಾವು ಹೋಗ್ತಾ ಇರೋದು ನಾಗಮಂಡಲಕ್ಕೆ ಅಂತ ಹೇಳಿದಿದ್ರೆ ಅದಕ್ಕೇನು ನಮ್ ಜೊತೆನೆ ಬರ್ತಿದ್ರು. ಅದಕ್ಕೆ ಹಾಗೆ ಹೇಳಿದೆ. ಅಲ್ಲೇನಾದ್ರೂ ಮಾವ ಸಿಕ್ಕಿದ್ರೆ? ಅದೇ ಬೇಡ ಅಂತ ಹೇಳ್ತಿರೋದು. ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡು. ಇದೇನಮ್ಮ, ಮಾವ ನನ್ ಮದ್ವೆ ಆಗೋ ಹುಡ್ಗ ಚೆನ್ನಾಗಿರು ಅಂತಿದ್ದೆ, ಮತ್ತೆ ಇವಾಗೇನು ಸ್ಪೀಡ್ ಕಮ್ಮಿ ಮಾಡು ಅಂತಿದ್ಯಲ್ಲ? ನಿನ್ನ ಅನಿರುದ್ಧಿಗ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನನ್ನ ಕಾಪಾಡಕ್ ಹೋಗ್ತಾ ಇದ್ದೀನಿ. ನೋಡಿದ ತಕ್ಷಣ ಮಾವ ಅಂತ ಮೈ ಮೇಲೆ ಬೀಳಕ್ ಹೋಗ್ಬೇಡ. ಇವಾಗ ಈ ಟ್ವಿಸ್ಟ್ ಏನು? ಅವನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾನೋ ಏನೋ. ನಾವು ಅವನಿಗೋಸ್ಕರನೇ ಬಂದಿದೀವಿ ಅಂತ ಅಲ್ಲಿರೋ ಜನಕ್ಕೆ ಗೊತ್ತಾದ್ರೆ ನಾವ್ ಕಷ್ಟ ಸಿಕ್ಕಾಕೋತೀವಿ. ಅದಕ್ಕೆ ನಾವು ಸಮಾಧಾನವಾಗಿರ್ಬೇಕು. ನಾನೇನ್ ಅಂದ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಅವನನ್ನ ಅಲ್ಲಿಂದ ಆಚೆ ಕರ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಅವನನ್ನ ಇಂಪ್ರೆಸ್ ಮಾಡ್ಬೇಕು. ನೀನು ಅವನ ಮೇಲೆ ಪ್ರೀತಿ ಬರೋ ಹಾಗೆ ಚೆನ್ನಾಗಿ ನಾಟಕ ಮಾಡಿ ಅವನನ್ನು ಒಲಿಸ್ಕೋಬೇಕು. ಸಾಕು ಅಮ್ಮ, ಇನ್ಮೇಲೆ ನಾನ್ ನೋಡ್ಕೋತೀನಿ. ಪ್ಲಾನ್ ನಾನ್ ಮಾಡ್ತೀನಿ, ನೀನದನ್ನ ಫಾಲೋ ಮಾಡ್ಬೇಕು. ಆಯ್ತು. ಅಮ್ಮ, ಲೋನಾ? ಈ ಕ್ಯಾಮ್ರಾ ನಿಮಗೆ ಯಾರು ಕೊಟ್ರು ಸರ್? ನಮ್ಮಮ್ಮ ಕೊಟ್ರು. ಇದು ನಂದು ಸರ್. ನಮ್ಮ ಅಮ್ಮನಿಗೆ ಸಿಕ್ಕಿದ್ದು. ಸಿಕ್ಕಿದ್ರೆ ಅವ್ರದ್ದಾಗ್ಬಿಡುತ್ತಾ? ಅಮ್ಮ, ನಿನಗೆ ₹1 ಕೊಡ್ತೀನಿ. ಈ ಕ್ಯಾಮ್ರಾ ನಂಗೆ ಕೊಟ್ಬಿಡು. ನಾನ್ ಕೊಡಲ್ಲ. 200 ಕೊಡ್ತೀನಿ. ಎಷ್ಟು ಕೊಟ್ರೆ ಕೊಡ್ತೀಯೋ? ಎಷ್ಟ್ ಕೊಟ್ರು ಕೊಡಲ್ಲ. ಇದನ್ನ ತಗೊಂಡ್ ಏನ್ ಮಾಡ್ತೀಯಾ? ಆಟ ಆಡ್ಕೋತೀನಿ. ಇದು ಆಡೋ ವಸ್ತು ಅಲ್ಲ ಕಂದ. ನಿನಗಿದ್ರ ಬದಲಾಗಿ ತುಂಬಾ ಚಾಕ್ಲೇಟ್, ಬಿಸ್ಕೆಟ್ ಎಲ್ಲ ತಂದ್ಕೊಡ್ತೀನಿ. ಅಯ್ಯೋ ಹೋಗು, ನಮ್ಮನೇಲೆ ಜಾಸ್ತಿ ಐತೆ. ಅಪ್ಪ ದೇವ್ರೆ, ಇವನ್ ಹೀಗೆಲ್ಲ ಕೇಳತ್ರ ಕಾಣ್ತಿಲ್ವಲ್ಲ. ಹೋಗ್ಲಿ, ಈ ಉಂಗ್ರ ಕೊಟ್ರೆ ಕೊಡ್ತೀಯಾ? ಆ ವಾಚ್ ಕೊಟ್ರೆ ಕೊಡ್ತೀನಿ. ಓ ಯಸ್, ಬದುಕ್ಸ್ಬಿಟ್ಟೆ ಕಣೋ ನೀನು. ಹಾ, ಮೊದಲು ಕ್ಯಾಮ್ರಾ ಕೊಡು. ಮೊದ್ಲು ನೀನ್ ನನಗ್ ವಾಚ್ ಕೊಡು. ಹೈ, ಅಯ್ಯಮ್ಮ. ಸಿಲ್ಲಿಕಾಯಿ ಅಮ್ಮ. ಆ ಪುಣ್ಯ ನನ್ನ ಮತ್ತೆ ನೋಡಿದ್ರೆ ಈ ಕ್ಯಾಮ್ರಾನ ಕಿತ್ಕೊಂಡ್ಬಿಡ್ತಾಳೆ. ಇವಾಗ ಇದನ್ನ ಎಲ್ಲಿಟ್ಲಿ?
ಅಮ್ಮ, ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮೂರನ್ನ ಕಾಪಾಡಮ್ಮ. ಈ ಪೂಜೆನ ಸ್ವೀಕರಿಸಿ ನಮ್ಮನ್ನ ರಕ್ಷಿಸು ತಾಯಿ. ಊರಿಗೆ ತಲುಪಿದ್ವಿ ಅನ್ಸುತ್ತೆ ಪರ್ಣಿಕಾ. ಕಾರ್ನ ಆ ಮರದ ಹಿಂದೆ ಪಾರ್ಕ್ ಮಾಡೋಣವಾ? ಮರದ ಹಿಂದ ಯಾಕಮ್ಮ? ಈ ಊರಿನ ಜನರ ಮುಂದೆ ನಾವು ಈ ಅವತಾರದಲ್ಲಿ ಹೋದ್ರೆ ಅವ್ರಿಗೆ ನಮ್ಮೇಲೆ ಅನುಮಾನ ಬರುತ್ತಷ್ಟೇ. ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಗುಡ್, ವೆರಿ ಗುಡ್ ಅಮ್ಮ. ಕಾರ್ ಹತ್ತು. ಪರ್ಣಿಕಾ, ಅದರಿಂದ ಕಾರ್ ಮುಚ್ಚಾಕಣ. ಅಮ್ಮ, ಓಕೆ ಓಕೆ, ಸರಿ ನಡಿ. ನಾಗಮಂಡಲ. ನಾಗಮಂಡಲನ? ನಾಗಮಂಡಲ ಅಂದ್ರೇನು? ಕಂಟೆಗೆ ಅಮ್ಮ, ಅಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ, ಯಾರಾದ್ರೂ ಇದ್ದೀರಾ ಅಮ್ಮ? ಏನಾಯ್ತು? ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ರು. ಅಮ್ಮ, ಅಮ್ಮ ಎದ್ದೇಳಮ್ಮ, ಅಮ್ಮ, 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 ಅಮ್ಮ. ಅಮ್ಮ, ಏನಾಯ್ತಮ್ಮ? ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದಿಯಮ್ಮ. ಯಾರ್ ನೀವು? ಏನ್ ನಡೀತು? ನಾಗಮಂಡಲ ನಮ್ದು ಪಕ್ಕದೂರಮ್ಮ. ನನ್ನ ತಮ್ಮನಿಗೆ ಲಕ್ವ ಹೊಡೆದ್ಬಿಟ್ಟಿದ್ಯಮ್ಮ. ಈ ಊರಲ್ಲಿ ಯಾರೋ ಹಸಿರು ಔಷಧಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ತುಂಬಾ ದೂರದಿಂದ ನಡ್ಕೊಂಡೇ ಬಂದ್ವಿ. ಸ್ವಲ್ಪ ತಲೆ ಸುತ್ತದಾಗ ಆಯ್ತಮ್ಮ. ಇಲ್ಲಿಗೆ ಬಂದ ತಕ್ಷಣ ಬಿದ್ಬಿಟ್ಟೆ. ಹಸಿರೌಷಧಿಗೋಸ್ಕರನಾ? ಹಸಿರೌಷಧಿ ಕೊಡೋದು ನಮ್ಮ ಅಮ್ಮನೇ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಿಧಾನ.
ಬನ್ನಿ. ಏನಾಗಲ್ಲ, ಬನ್ನಿ. ಏನಾಯ್ತು? ಬನ್ನಿ ಬನ್ನಿ. ನೀವು ಕೈ ಮುಗಿರಿ, ಎಲ್ಲ ಒಳ್ಳೇದೇ ನಡೆಯುತ್ತೆ. ಕೈ ಮುಗಿರಿ. ಬನ್ನಿ ಅಮ್ಮ, ಬನ್ನಿ. ಅಮ್ಮ, ನಿಮ್ಮ ಭಕ್ತಿನೇ ಅನಿರುದ್ಧನ ಕಾಪಾಡೋಕ್ ಸಾಧ್ಯ. ನಿಮ್ಮ ದೀಕ್ಷೆ ಹಾಗೆ ಮುಂದುವರಿಸಿ. ಮನೇಲಿ ಬೆಳಗ್ತಿರೋ ಅಖಂಡ ಜ್ಯೋತಿ ಆರೋಗ್ಯದಿರೋ ಹಾಗೆ ನೋಡ್ಕೋಬೇಕು. ಸ್ವಾಮಿ, ನೀವೇ ನಮಗ್ ದಿಕ್ಕು. ಧೈರ್ಯಗೆಡಬೇಡಿ. ನಾನು ಅನಿರುದ್ಧಗೋಸ್ಕರ ಹೋಮ ಮಾಡ್ತೀನಿ. ನಿಮ್ಮ ವಂಶದ ಕ್ಷೇಮಕ್ಕಾಗಿ ನಾನು ಕೊಡೋ ಮಂತ್ರ ಜಲ ಮನೇಲೆಲ್ಲ ಕಡೆ ಹಾಕ್ಸಿ. ಹಾಗೆ ಆಗ್ಲಿ ಸ್ವಾಮಿ, ಹಾಗೆ ಆಗ್ಲಿ. ನನ್ ಮೊಮ್ಮಗನ್ ಕ್ಷೇಮ ನಮಗ್ ಮುಖ್ಯ. ಅದಕ್ಕೆ ಭದ್ರಾವತಿ ಮತ್ತೆ ಪರ್ಣಿಕಾ ಅನಿರುದ್ಧಗೋಸ್ಕರ ಅವರೇ ಸ್ವಾಮಿಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಗರುಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸ್ವಾಮಿ. ಗರುಡ ದೇವಸ್ಥಾನಕ್ಕೆ ಹೋದ್ರ? ಹೌದು ಸ್ವಾಮಿ. ಇಬ್ರು ಹೆಣ್ಮಕ್ಳೇ ಹೋಗಿದ್ದಾರೆ ಸ್ವಾಮಿ. ಅವ್ರಿಗೇನು ತೊಂದರೆ ಆಗದಿರೋ ಹಾಗೆ ನೀವೇ ನೋಡ್ಕೋಬೇಕು. ಅಣ್ಣ, ನಾನು ನಿನಗೆ ನಿಧಿ ಸಿಗೋ ಹಾಗೆ ಮಾಡ್ತೀನಿ. ನೀನು ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೋತೀಯಾ? ಮಾತು ಕೊಡೋಣ. ಅವರವರ ಪ್ರಯತ್ನಗಳು ಅವ್ರು ಮಾಡ್ತಿದ್ದಾರೆ. ಹಾಗೆ ಆಗ್ಲಿ. ಅರವಿಂದಾಳಿಗೆ ನಾನು ಹೇಳಿರೋ ಮೂಲ ಮಂತ್ರ ಪಠಿಸ್ತಾನೆ ಇರಬೇಕು ಅಂತ ಹೇಳಿ. ಇನ್ನು ನೀವು ಹೋಗಿ ಬನ್ನಿ. ವರ್ಮಾ, ಅಮ್ಮ, ನೀನು ಹೊರಡು, ನಾನು ಬರ್ತೀನಿ.
ಅಪಾಯದಲ್ಲಿರೋ ನಿನ್ನ ಮಗನಿಗಿಂತ ನಿಧಿ ನಿನಗೆ ಮುಖ್ಯನಾ ವರ್ಮ? ಅವನ್ ಕ್ಷೇಮ ಕೋರೋ ನೀವಿರುವಾಗ ನನಗೇನು ಭಯ ಗುರುಗಳೇ? ನಿಧಿ ನಿಕ್ಷೇಪಗಳು ಎಷ್ಟೇ ಇದ್ರು ಮಗ ಇಲ್ದಿರೋ ಕೊರತೆ ನೀನ್ ನೀಗ್ಸಕ್ಕಾಗಲ್ಲ, ತೀರ್ಸಕ್ಕಾಗಲ್ಲ. ಗುರುಗಳೇ, ಒಬ್ಬ ತಂದೆಯಾಗಿ ನಿನಗ ಜವಾಬ್ದಾರಿ ಇದೆ ವರ್ಮ. ಅರವಿಂದ್ ಅಳಿಗೆ ನೀನೇ ಧೈರ್ಯ ತುಂಬು. ಅವಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ. ಆಯ್ತು ಗುರುಗಳೇ. ಪೌರ್ಣಮಿಯ ತನಕ ಅನಿರುದ್ಧನಿಗೆ ಕೆಡುಗಾಲ. ದುಃಖ ಮಿತಿ ಮೀರಬಾರದು ಅಂದ್ರೆ ನೀನು ದೇವರ ಧ್ಯಾನ ಮಾಡ್ತಾನೆ ಇರಬೇಕು. ಹಾಗೆ ಆಗ್ಲಿ ಗುರುಗಳೇ. ಬನ್ನಿ ಬನ್ನಿ, ಇದೇ ನಮ್ಮನೆ. ಅಮ್ಮ ಅಮ್ಮ ಅಮ್ಮ, ಬನ್ನಿ, ನೀವಲ್ಲಿ ಕೂತಿರಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಅಮ್ಮ ಮನೇಲಿಲ್ಲ, ಹೊರಗೆ ಹೋಗಿದ್ದಾರೆ ಅನ್ಸುತ್ತೆ. ತಗೊಳ್ಳಿ, ನೀರು ಕುಡೀರಿ. ಪಕ್ಕದ ಮನೆಗೆ ಹೋದ್ರು ಅನ್ಸುತ್ತೆ, ನಾನು ಹೋಗಿ ಕರ್ಕೊಂಬರ್ತೀನಿ. ಪರವಾಗಿಲ್ಲ ಬಿಡಮ್ಮ, ಯಾವ ಕೆಲ್ಸದ ಮೇಲೆ ಹೋಗಿದ್ರೋ ಏನೋ. ಬರ್ಲಿ ಬಿಡು, ಅವಸರ ಏನೂ ಇಲ್ಲ. ಮಾತಾಡ್ತಾ ಕೂತ್ರೆ ನಮ್ಮಮ್ಮ ಮನೇನೆ ಮರ್ತು ಹೋಗ್ಬಿಡ್ತಾರೆ. ಈಗಲೇ ಹೋಗಿ ಬರ್ತೀನಿ ರೀ. ಹೇಳು ಭದ್ರ, ನಾಗಮಂಡಲಕ್ಕೆ ಸೇರ್ಕೊಂಡ್ಯಾ? ನಾಗಮಂಡಲ ಅಷ್ಟೇ ಅಲ್ಲ ಅಣ್ಣ, ನಾಗಮಂಡಲ ಊರಿನ ಒಳಗೆ ಪ್ರವೇಶ ಮಾಡಿದ್ದೀನಿ. ಅಣ್ಣನಿಗೆ ತಕ್ಕ ತಂಗಿ ಅನ್ಸ್ಕೊಂಡೆ. ಒಳ್ಳೇದಾಗ್ಲಿ. ತೊಂದರೆ ಏನಿಲ್ಲ ತಾನೇ? ಊರೊಳಗೆ ಕಾಲಿಟ್ಟಿದ ತಕ್ಷಣ ಯಾವುದೋ ಒಂದು ಶಕ್ತಿ ನನ್ನ ತಡಿತಣ್ಣ. ನಾನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಏನಮ್ಮ ನೀನು ಹೇಳ್ತಿರೋದು? ಪ್ರಜ್ಞೆ ತಪ್ಪಿದ್ಯಾ? ಹೌದಣ್ಣ. ಮತ್ತೆ ಊರೊಳಗೆ ಹೇಗೋದ್ಯಮ್ಮ? ಅದೃಷ್ಟ ಅಣ್ಣ, ಅದೃಷ್ಟ. ಯಾರೋ ಒಂದು ಹುಡುಗಿ ಬಂದು ನನಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ಅವಳೇ ನನ್ನ ಕೈ ಹಿಡಿದು ಊರೊಳಗಡೆ ಕರ್ಕೊಂಡು ಬಂದ್ಲು. ನನ್ನ ಟೈಮ್ ಚೆನ್ನಾಗಿದೆ ಅನ್ನಿಸ್ತಿದೆ ಅಣ್ಣ.